6 ತಿಂಗಳಲ್ಲಿ ಸರ್ಕಾರ ಬೀಳಿಸ್ತಾರಂತೆ. 6 ತಿಂಗಳಲ್ಲಿ ಸರ್ಕಾರ ಬೀಳಿಸ್ತೀವಿ ಅಂತ HD ಕುಮಾರಸ್ವಾಮಿ ಅವರು, HD ದೇವೇಗೌಡರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಮಾತು ಕೊಟ್ಟು ಬಂದಿದ್ದಾರಂತೆ. ಇದನ್ನು ಯಾರೋ ಆದಿಲೋಗ ದಾಸಯ್ಯ ಹೇಳ್ತಾ ಇಲ್ಲ, ಗಂಭೀರವಾದಂಥ ವಿಷಯ. ಇದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು 6 ತಿಂಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರವನ್ನು ಅಸ್ಥಿರಗೊಳಿಸ್ತೀವಿ, ಬೀಳಿಸ್ತೀವಿ ಅಂತ ಮಾತು ಕೊಟ್ಟು ಬಂದಿದ್ದಾರೆ ಕುಮಾರಸ್ವಾಮಿ ಅವರು, ದೇವೇಗೌಡರು. ಅದರ ಹಿನ್ನೆಲೆ ರಾಜ್ಯಪಾಲರು ನನ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಸರ್ಕಾರವನ್ನು ಬೀಳ್ಸೋ ಹಿನ್ನೆಲೆ ಇವೆಲ್ಲ ನಡೀತಾ ಇದೆ. ನಾನು ಕ್ಲೀನ್, ಮೂಡ ಗಿಡ ಏನೂ ಇಲ್ಲ. ಮೂಡ ಒಂದು ಷಡ್ಯಂತ್ರ, ನನ್ನ ವಿರುದ್ಧ ಮಾಡ್ತಿರೋ ಷಡ್ಯಂತ್ರ. ದೇವೇಗೌಡರು, ಕುಮಾರಸ್ವಾಮಿ ನಮ್ಮ ಸರ್ಕಾರವನ್ನು ಬೀಳ್ಸೋಕೆ ಹೊರಟಿದ್ದಾರೆ. ಇದನ್ನು ಅಮಿತ್ ಶಾ ಅವರಿಗೆ ಮಾತು ಕೊಟ್ಟಿದ್ದಾರೆ ಅಂತ. ಅದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಫಸ್ಟ್ ಟೈಮ್ ಕೇಳಿಬಂದಂಥ ಮಾತು. ಮೊದಲಿಂದ ಹೇಳ್ತೀರ ಬಿಡಪ್ಪ, ಇದು ಮೊದಲು ಕತೆ ಅನ್ಬೋದಿತ್ತು. ಬಟ್ ದಿಸ್ ಈಸ್ ಸೋ ಸೀರಿಯಸ್. ಏನದು? ಸಿದ್ದರಾಮಯ್ಯ ಏನು ಹೇಳಿದ್ರು CLP ಸಭೆಯಲ್ಲಿ? HD ಕುಮಾರಸ್ವಾಮಿ ಅವರು, HD ದೇವೇಗೌಡರು ಸರ್ಕಾರ ಬೀಳಿಸ್ತೀವಿ ಅಂತ ಅಮಿತ್ ಶಾ ಅವ್ರಿಗೆ ಭರವಸೆ ಕೊಟ್ಟಿದ್ದಾರೆ. ಹೀಗಾಗಿ ನನ್ನ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಡಿಸಿದ್ದಾರೆ. ಸರ್ಕಾರ ಅಸ್ಥಿರಗೊಳಿಸುವ ಪ್ರಯತ್ನ ನಡೀತಿದೆ. ಇದರ ಹಿಂದೆ ನೇರವಾಗಿ HD ಕುಮಾರಸ್ವಾಮಿ, HD ದೇವೇಗೌಡ ಇದ್ದಾರೆ. ಶಾಗೆ ನೀಡಿರೋ ವಚನವನ್ನು ಈಡೇರಿಸಲು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ವಿಪಕ್ಷಗಳ ಪ್ರಯತ್ನ ಫಲಿಸೋದಿಲ್ಲ. CM ಸಿದ್ದರಾಮಯ್ಯ ವಾಲ್ಮೀಕಿ ಹಾಗೂ ಮೂಡ ಕೇಸ್ನಲ್ಲಿ ನನ್ನ ಪಾತ್ರ ಇಲ್ಲ. ಪಾದಯಾತ್ರೆ ಫಲಿಸದೇ ಇದ್ದಾಗ ಪ್ರಾಸಿಕ್ಯೂಷನ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ. ಯಾರೋ ಇದನ್ನ ಆ ಲಕ್ಷ್ಮಣ್ಣು ಮತ್ತೊಬ್ಬರು ಮಗದೊಬ್ಬರು ಹೇಳಿದ್ರೆ ಎಷ್ಟು ಬರೀ ಇವೇ ಕತೆ ಹೇಳ್ತಾರೆ ಗುರು ಇವರು ಅಂತ ಅನ್ಬೋದಿತ್ತು. ಬಟ್ ಸಿದ್ದರಾಮಯ್ಯನವರು ಆರೋಪ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಭಾಳ ನಂಬಿಕೆ. ಅವರು ಸುಳ್ಳು ಹೇಳಲ್ಲ ಅಂತ. ನಾನೊಂದು 1000 ಟೀಕೆ ಮಾಡಲಿ, ಶಿವಕುಮಾರ್ ಸಿದ್ದರಾಮಯ್ಯ ಪರ, ಸಿದ್ದರಾಮಯ್ಯನವ್ರ ಚೇಲ ಅಂತ ಕರೀಲಿ, ನಾನು ಅದನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಸಿದ್ದರಾಮಯ್ಯ ಸುಳ್ಳು ಹೇಳುವಂಥ ವ್ಯಕ್ತಿ ಅಲ್ಲ. ಹಂಗಂತ ಮೂಡಾದಲ್ಲಿ ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ. ಸಿದ್ದರಾಮಯ್ಯ ಸುಳ್ಳು ಹೇಳುವ ವ್ಯಕ್ತಿ ಅಲ್ಲ. ಅದ್ರ ಬಗ್ಗೆ ನನಗೆ ಐ ರೆಸ್ಪೆಕ್ಟ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ಗಂಭೀರವಾದಂಥ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಸರ್ಕಾರವನ್ನು ಅಸ್ಥಿರಗೊಳಿಸೋ ಪ್ರಯತ್ನ ಮಾಡ್ತಿದ್ದಾರೆ, ಅದನ್ನು ಒಪ್ತೀನಿ. ಆದರೆ ಅಮಿತ್ ಶಾಗೆ ದೇವೇಗೌಡರು, ಕುಮಾರಸ್ವಾಮಿ ಮಾತು ಕೊಟ್ಟಿದ್ದಾರೆ ಸರ್ಕಾರ ಬೀಳಿಸಿವೆ 6 ತಿಂಗಳಲ್ಲಿ ಅಂತ. ಬಟ್ ಇದು ಶಾಕಿಂಗ್ ನ್ಯೂಸ್. ಏನು ಹೇಳ್ತೀರ ವಿನಾಯಕ್? ಸರ್, ಇದು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಅಷ್ಟು ಸುಲಭ ಅಲ್ಲ. ನಾನು ಸಿದ್ದರಾಮಯ್ಯನವ್ರು ನಂಬ್ತೀನಿ. ಅದೇ ಸರ್, ನನ್ನನ್ನು ಸಿದ್ದರಾಮಯ್ಯ ಅಭಿಮಾನಿಗಳು ಭಾಳ ಟೀಕೆ ಮಾಡ್ತಾರೆ. ಇವನು ಶಿವಕುಮಾರ್ ಸಿದ್ದರಾಮಯ್ಯನವ್ರ ವಿರೋಧಿ. ಇಲ್ಲ ಸರ್, ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಶಿವಕುಮಾರ್ಗೆ ಸಿದ್ದರಾಮಯ್ಯನ ಕಂಡ್ರೆ ಆಗಲ್ಲ. KM ಶಿವಕುಮಾರ್ಗೆ ನಾನು DK ಶಿವಕುಮಾರ್ ಅಲ್ಲ, ಆಗಲ್ಲ ನನಗೆ ಕೆಲವರು ಹೇಳ್ತಿರ್ತಾರೆ. ಬಟ್ ಐ ರೆಸ್ಪೆಕ್ಟ್ ಸಿದ್ದರಾಮಯ್ಯ ಅವರು ಸುಳ್ಳು ಹೇಳಲ್ಲ. ಸಿದ್ದರಾಮಯ್ಯ ಅವರು ಸುಳ್ಳು ಹೇಳಿ ರಾಜಕೀಯ ಮಾಡಲಿಲ್ಲ, ಸುಳ್ಳು ಹೇಳಿ ರಾಜಕಾರಣ ಮಾಡಲ್ಲ. ಆ ಮುಖದಲ್ಲಿ ಸುಳ್ಳು ಹೇಳೋ ಮುಖ ಅಲ್ಲ ಅದು. ಹೇಳಿ. ಅದೇ ಸರ್, ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸರ್ಕಾರ ಅಸ್ಥಿರಗೊಳಿಸುವ ಪ್ರಯತ್ನ. ಸರ್ಕಾರ ಅಸ್ಥಿರ ಹೆಂಗೊಳ್ಳುತ್ತೆ ಅನ್ನೋದೇ ಒಂದು ಕ್ವಶನ್ ಸರ್. ಹೆಂಗೊಳ್ಳುತ್ತೆ ನಾನು ಹೇಳ್ತೀನಿ. ಹೆಂಗ್ ನೀವು ಇನ್ನೊಂದು ಮಾತಾಡಿ. ಯಾಕಂದ್ರೆ ಸರ್, JDS ಇರೋದು 18, 19 ಸೀಟ್. ಈಗ 18 ಆಗಿದೆ. BJP ಇರೋದು 65. 65 ಪ್ಲಸ್ 18 80 ಎಷ್ಟಾಗತ್ತಾಗ? 75, 85 ಅಲ್ಲ, 83 ಆಯ್ತದೆ. 83 ಆಯ್ತು ಸರ್. 83. ಜನಾರ್ದನ್ ರೆಡ್ಡಿ 84. ಇನ್ನು ಆಚೆ ಯಾರೋ ಪುಟ್ಸ್ವಾಮಿ ಗೌಡ್ರು, ಅವರು ಇವರು ಆಚೆ ಲತಾ ಮಲ್ಲಿಕಾರ್ಜುನ ಹಂಗೆ ಹೋದ್ರು. 85 ಫಿನಿಶ್. ಹಾಂ ಸರ್. ಇನ್ನು 40-45 ಜನ ಶಾಸಕರು ಬೇಕಾಗುತ್ತೆ ಸರ್. ಹೆಂಗಾಗುತ್ತೆ? ಬೇಕಾಗಲ್ಲ, ರಾಜೀನಾಮೆ ಕೊಡ್ಬೇಕಾಗತ್ತೆ. ಅದೇ ಸರ್, ಸುಮ್ಮನೆ ಬಂದವ್ರು ಈ ಕಡೆಗೆ ನಾನು ಟೀಮ್ ನನಗೆ ಇದು ಬೇಡ ಅಂತ ಬಂದು ಸೇರ್ಕೊಳಕ್ಕಾಗಲ್ಲ. ಆಗಲ್ಲ ಸರ್. ಪಕ್ಷಾಂತರ ನಿಷೇಧ ಕಾಯ್ದೆ ಇದೆ. ಹೌದು. ಅಸ್ಥಿರ ಹೆಂಗೊಳುತ್ತೆ ಹೇಳ್ತೀನಿ ಕೇಳಿ. ಈ ಮುಗಿತಾ? ಹೇಳಿ ಸರ್. ಹೇಳಿ. 135 ಸದಸ್ಯ ಬಲದ ಕಾಂಗ್ರೆಸ್ ಎಲ್ಲರೂ ಸೇರ್ಕೊಂಡು 36-37 ಹಿಂಗೆ ಆಯ್ತಾರೆ. ನಮ್ಮ ದರ್ಶನ್ ಪುಟ್ಟಣ್ಣನವರು, ಪುಟ್ಸ್ವಾಮಿ ಗೌಡ್ರು, ಲತಾ ಮಲ್ಲಿಕಾರ್ಜುನ್ ಹಿಂಗೆಲ್ಲ ಸೇರ್ಕೊಂಡು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅಲ್ಲದೆ ಇದ್ದರೆ ಈ ಸರ್ಕಾರ ಇಷ್ಟೊಂದು ಸ್ಥಿರವಾಗಿರ್ತಿರ್ಲಿಲ್ಲ. ಸಿದ್ದರಾಮಯ್ಯನವರು ಆದ್ಮೇಲೆ ನೆಕ್ಸ್ಟ್ ಯಾರು CM ಆಗ್ತಾರೆ ಅಂತ ಚರ್ಚೆ ಇರೋದು, ಅಫಿಷಿಯಲ್ ಚರ್ಚೆ. ಮಲ್ಲಿಕಾರ್ಜುನ್ ಖರ್ಗೆ ಅಥವಾ DK ಶಿವಕುಮಾರ್. ಫಸ್ಟ್ ಅವರೇ ತನಕ ಫಸ್ಟ್ ಅವರಿದ್ರು ಸರ್. DK ಶಿವಕುಮಾರ್ ಆಗ್ತಾರೆ ಅನ್ನೋ ಕಾರಣಕ್ಕೆ ರಾಜಣ್ಣ, ಸತೀಶ್ ಜಾರಕಿಹೊಳಿ, MB ಪಾಟೀಲ್ ಇವರೆಲ್ಲ ಕತ್ತಿ ಮಸೀತಾ ಕೂತವ್ರೆ. ಯಾವುದೇ ಕಾರಣಕ್ಕೂ DK ಶಿವಕುಮಾರ್ CM ಆಗಬಾರ್ದು ಅಂತ. ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿದ್ರೆ ಏನಾಗುತ್ತೆ? DK CM ಆಗಬೇಕು ಅಂತಾರೆ. DK CM ಆಗಬೇಕು ಅಂದರೆ ಕಾಂಗ್ರೆಸ್ ಸ್ಪ್ಲಿಟ್ ಆಗುತ್ತೆ. ಹೌದು. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಆಗ್ತಾರೆ ಅಂತ DK ಕಡಲೆಪುರಿ ತಿಂತಿರ್ತಾರ? ಸಾಧ್ಯ ಇಲ್ಲ, ಬಿಡಲ್ಲ ಅವರು. ಈ ಗೊಂದಲ ಕಾಂಗ್ರೆಸ್ ಇದಾಗುತ್ತೆ. ಆಗ ಯಾರೋ ಕಿತ್ಕೊ ಬರ್ತಾರೆ, ಸರ್ಕಾರ ಬೀಳ್ತದೆ, ಆಮೇಲೆ ನಾವು ಚುನಾವಣೆಗೆ ಹೋಮ ಇಲ್ಲ ಕರ್ಕೊಂಡು ಸರ್ಕಾರ ಮಾಡಮ್ಮ ಅನ್ನೋದು ಲಾಜಿಕ್. ಬಟ್ ಅದಕ್ಕೆ ರೊಕ್ಕ ಹಾಕಾರ ಇನ್ವೆಸ್ಟ್ಮೆಂಟ್ ಮಾಡ್ಯಾರ ಸರ್. ಯಾರು ಹಾಕ್ಬೇಕು? ಯಾಕಂದ್ರೆ BJP ಅಲ್ಲಿ ನೀವು ಒಂದು ತಿಳ್ಕೊಂಡಿರೋದೇ ತಪ್ಪು.
ಅವರು ಕಾಂಗ್ರೆಸ್ ಅವ್ರನ್ನ ಕರ್ಕೊಂಡು ಸರ್ಕಾರ ಮಾಡಕ್ ರೆಡಿ ಇಲ್ಲ, ಸರ್ಕಾರ ಅದೇ ಬೀಳುತ್ತೆ. ಸಿದ್ದರಾಮಯ್ಯನವರು CM ಕುರ್ಚಿಯಿಂದ ಕೆಳಗಿಳಿದ ಮರು ಕ್ಷಣವೇ ಇಳಿದ ಮೇಲೆ ಯಾರೋ ಕ್ಯಾಪ್ಟನ್ ಬೇಕಲ್ಲ, ಹೌದು. ಆ ಕ್ಯಾಪ್ಟನ್ ವಿಚಾರಕ್ಕೆ ನೆಕ್ಸ್ಟ್ CM ಯಾರು ಅನ್ನೋ ವಿಚಾರಕ್ಕೆ ಕಾಂಗ್ರೆಸ್ ಅಲ್ಲಿ ದೊಡ್ಡ ಗಲಾಟೆ ಗದ್ದಲಾಗತ್ತೆ. ಇದನ್ನ ಸೂಕ್ಷ್ಮವಾಗಿ DK ಶಿವಕುಮಾರ್ ಹ್ಯಾಂಡಲ್ ಮಾಡ್ತಾವ್ರೆ. CM ಸಿದ್ದರಾಮಯ್ಯ, DCM DK ಶಿವಕುಮಾರ್. ಸಿದ್ದರಾಮಯ್ಯ ಹೇಳಿದ್ರೆ ನನಗೆ ಬರುತ್ತೆ ಅಂದ್ರೆ ಓಕೆ, ನನಗೆ ಬರಲ್ಲ ಹೆಂಗಿದ್ರುವೆ, ಓಕೆ, ಮತ್ತೆ ಇನ್ನೇನು ಅಧ್ವಾನ ಆಗುತ್ತೆ, ಬೇಡ ಸಿದ್ದರಾಮಯ್ಯನವರೇ ಇರಲಿ ಅಂತ. ಸರ್ ಒಂದಿಷ್ಟು ಶಾಸಕ ಸಿದ್ದರಾಮಯ್ಯನವ್ರ ನಂತರ ಸಿಂಗಲ್ ಹೆಸರಲ್ಲಿ ಇವರೇ ಮುಖ್ಯಮಂತ್ರಿ ಅಂತ ಒಮ್ಮತದಿಂದ ಆಯ್ಕೆ ಮಾಡಕ್ ಸಾಧ್ಯ ಇದೆಯಾ? ಇಲ್ಲ ಸರ್, ಆಗಲ್ಲ. ಅದು ಗೊತ್ತು. ಹಂಗ್ ಸಿದ್ದರಾಮಯ್ಯನವ್ರನ್ನ ಪ್ರಾಸಿಕ್ಯೂಷನ್ ಥ್ರೂ ಜೈಲಿಗೆ ಹೋಗೋ ಥರ ಆದರೆ ರಾಜೀನಾಮೆ ಕೊಡ್ಸಿದ್ರೆ ಸರ್ಕಾರ ಅಸ್ಥಿರ ಆಗುತ್ತೆ, ಅತಂತ್ರ ಆಗುತ್ತೆ. ಬಟ್ ಅದೇ ಸರ್, DK ಶಿವಕುಮಾರ್ ಶಾಸಕರನ್ನ ವಿಶ್ವಾಸಕ್ಕೆ ತೊಗೊಳಲ್ಲ, ಬೇಕಾಬಿಟ್ಟಿ ಮಾತಾಡ್ತಾರೆ, ರೆಸ್ಪೆಕ್ಟ್ ಕೊಡಂಗಿಲ್ಲ ಮನೆ ಬಂದರೆ, ಇಂಥ ಒಂದಿಷ್ಟು ಆರೋಪಗಳನ್ನ ಶಾಸಕರು ಈಗ ಮಾಡ್ತಾರೆ. ಇದು ಕಂಪ್ಯಾರಿಸನ್ ಬೇರೆ. ಚಾಲೆಂಜ್ ದರ್ಶನ್ ಅವರ ವಿರೋಧಿಗಳಿಗೆ ಇಮೇಜ್ ತ್ರಾಶ್ ಆಗಿರ್ಬೋದು. ದರ್ಶನ್ ಅವ್ರ ಫ್ಯಾನ್ಸ್ ಏನಾದ್ರು ದೂರ ಹೋಗಿದಾರ? ಇಲ್ಲ. ಹಾಗೆ DK ಶಿವಕುಮಾರ್ ಅವ್ರ ಶೈಲಿಲಿ ಬದಲಾವಣೆ ಮಾಡ್ಕೋಬೇಕು. ಒಕ್ಕಲಿಗರಲ್ಲಿ ಮುಖ್ಯಮಂತ್ರಿ ಆಗಿದ್ರು SM ಕೃಷ್ಣ, ಸಮುದಾಯ ಒಕ್ಕಲಿಗರಿಗೆ ಸೇರಿದ್ದು, ಬಟ್ ಅವ್ರು ರಾಜಕಾರಣ ಮಾಡಿದ್ದು ಚಾಣಕ್ಯನ್ ಟೈಪು. ಹೌದು. DK ಶಿವಕುಮಾರ್ ಒಕ್ಕಲಿಗರ ಶೈಲಿ ಹೆಂಗೆ ಗೊತ್ತಾ? ಇದ್ರಿರೋ ಹೋದ್ರೋಗು ಅನ್ನೋ ಕಲ್ಚರು. ಈ ಕುಮಾರಸ್ವಾಮಿ ಅವರು, DK ಶಿವಕುಮಾರ್ ಅವರೆಲ್ಲ ಕತ್ಕೊದ್ದಂಗೆ ಮಾತಾಡ್ಬಿಡ್ತಾರೆ. ನಿಮ್ಮ ಯಾರು ಮಾತಾಡ್ಬೇಕು ನಾನು ಅಂತ ವಿಶ್ವಾಸಕ್ಕೆ ತಗೊಳ್ಳಲ್ಲ ಅನ್ನೋದು ಸತ್ಯ. ಬಟ್ ಅದಕ್ಕೆ ಒಂದಷ್ಟು ಜನ ದೂರ ಆಗಿರೋದು ಸತ್ಯ. ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೇಕಾದ್ರೆ, ಈ ಬಾರಿ 135 ಸ್ಥಾನ ಬರ್ಬೇಕಾದ್ರೆ, ತನು ಮನ ಧನವನ್ನ ದೊಡ್ಡದಾಗಿ ದಾರೆ ಎರೆದಿರೋದು ಕನಕಪುರದ ಬಂಡೆ DK ಶಿವಕುಮಾರ್. ಕಾಸು ಹಾಕಿಲ್ಲ ಚುನಾವಣೆಗೆ. ಹೌದು. KPCC ಅಧ್ಯಕ್ಷನಾಗಿ JDS BJPಯನ್ನ ತನ್ನ ತಂತ್ರಗಾರಿಕೆಯಲ್ಲಿ ಕಟ್ಟಾಕಿ ಕಾಂಗ್ರೆಸ್ ಅಧಿಕಾರಕ್ಕೆ ಸಿದ್ದರಾಮಯ್ಯನವ್ರ ಕಾರಣಕ್ಕೆ ಬಂದಿದೆ. ಕಾಂಗ್ರೆಸ್ 135 ಸ್ಥಾನ DK ಶಿವಕುಮಾರ್ ಕಾರಣಕ್ಕೆ ಬಂದೈತೆ, ಅದ್ ನೆನಪಿರಲಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಕಾರಣ ಸಿದ್ದರಾಮಯ್ಯ ಅವರು, ಕಾಂಗ್ರೆಸ್ 135 ಸ್ಥಾನ ಬರಲು ಕಾರಣ DK ಶಿವಕುಮಾರ್. ಓಕೆ, ಬಟ್ ಇದಕ್ಕೆ ಸಪೋರ್ಟ್ BJP JDS ಮಾಡ್ತಂತೆ ಸರ್. DK ಶಿವಕುಮಾರ್ JDS ಮಾಡಲಿಲ್ಲ, ವಿಜೇಂದ್ರ ಮಾಡಿದ್ರು ಅಂತ. ಓಕೆ, ವಿಜೇಂದ್ರ ಸೋಮಣ್ಣನ ಸೋಲ್ಸಿದ್ರು, ವಿಜೇಂದ್ರ ಸಿಟಿ ರವಿ ಅವ್ರನ್ನ ಸೋಲ್ಸಿದ್ರು, ವಿಜೇಂದ್ರ ಬೊಮ್ಮಾಯಿ ಸೋಲ್ಸಕ್ ಹೋಗಿದ್ರು, ವಿಜೇಂದ್ರ ಯತ್ನಾಳ್ ಸೋಲ್ಸಕ್ ಹೋಗಿದ್ರು ಅಂತೆಲ್ಲ ಚರ್ಚೆ ಇದೆ. ಅದೇ ಕೊತ ಅಂತ BJP ಕುದಿತಾ ಇರೋದು. ಅದೇ. ಬಟ್ ವಿಧಾನಸಭೆ ಚುನಾವಣೆ ನಮ್ಮನ್ನೆಲ್ಲ ಸೋಲ್ಸಕ್ ಬಂದಿದ್ರು, ಇವ್ರು ರಾಜ್ಯಾಧ್ಯಕ್ಷ ಅಂತ ಹೆಂಗ್ ಒಪ್ಕೊಳ್ಳೋದು ಅನ್ನೋದು ಯತ್ನಾಳ್ ಇವ್ರದೆಲ್ಲ ಕಾಟ. ಅದೇ ಸರ್, ಈಗ ನಾಳೆ ಒಂದು ಪಕ್ಷ DK ಶಿವಕುಮಾರ್ ಒಂದಿಷ್ಟು ಶಾಸಕ ಕರ್ಕೊಂಡ್ಬಂದು BJP JDS ಸರ್ಕಾರ ಮಾಡ್ತೀವಿ ಅಂದಾಗೆ ಈಗ ಕುಮಾರಸ್ವಾಮಿ ಸುಮ್ಮನೆ ಇರ್ತಾರೋ, ವಿಜೇಂದ್ರ ಸುಮ್ಮನೆ ಇರ್ತಾರೋ, ಹೇಗೆ ಸರ್ ಅದು? ಎಷ್ಟು ಶಾಸಕರಿದ್ದಾರೆ DK ಶಿವಕುಮಾರ್ ಅವ್ರ ಜೊತೆ? 40-45 ಜನ ಇರ್ಬೋದು ಸರ್. ಅಲ್ಲ, ಬಂದ್ರು ಅಂತ ಅನ್ಕೊಂಡ್ರೆ ಅದು ಪಕ್ಕ ಅಂತ ಹೇಳಕ್ಕಾಗಲ್ಲ. KPCC ಅಧ್ಯಕ್ಷ ಅವರು. ಅದೇ, KPCC ಅಧ್ಯಕ್ಷಗೆ 135 ಶಾಸಕರ ಬೆಂಬಲ ಇದೆ. DK ಶಿವಕುಮಾರ್ ಅವರ ಬಲ, KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಸ್ಟ್ರಾಂಗ್. ಇಂಡಿವಿಜುವಲಿ ಶಾಸಕರ ಬಲ ಅಂದಾಗ ಪಾರ್ಟಿ ಬೌಂಡ್ರಿ ದಾಟ್ ಸಪೋರ್ಟ್ ಮಾಡ್ತಾರ ಅಂತ ಬಂದಾಗ ವ್ಯತ್ಯಾಸಗಳಿದೆ. ಸಿದ್ದರಾಮಯ್ಯನವ್ರಿಗೆ 135 ಶಾಸಕರ ಬಲ ಇದೆ. ಕಾಂಗ್ರೆಸ್ ಶಾಸಕ ಪಕ್ಷದ ನಾಯಕನಾಗಿ CM ಆಗಿರೋ ಕಾರಣ. ಬರೀ ಸಿದ್ದರಾಮಯ್ಯ ಅಂದ್ರೆ ನೀವು ಹೇಳಿದ ನಂಬರು ಇಲ್ಲ, ಏನು ಹೇಳಲ್ಲ, 40-45. ಹೌದು. ಬಟ್ ಕಷ್ಟ. ಆಯಾ ಪಾರ್ಟಿ ಅವ್ರಿಗೆ ಸ್ಟ್ರೆಂತ್ ಕೊಟ್ಟಿರುತ್ತೆ. ಅದೇ ಸರ್, ಈ ಒಂದು ವೇಳೆ ಹಂಗೇನಾರ DK ಶಿವಕುಮಾರ್ ಒಂದು ಬಣ ಕರ್ಕೊಂಡ್ಬಂದು ಸರ್ಕಾರ ಮಾಡಿದ್ರೆ ಅದೇ ರೀತಿ ಮಹಾರಾಷ್ಟ್ರ ಟೈಪೇ ಆಗುತ್ತೆ ಅಷ್ಟೇ ಒಂದು ಲೆಕ್ಕಕ್ಕೆ. ಮತ್ತೆ ಆಗಲ್ಲ. ಅಜಿತ್ ಪವಾರ್, ಶಿಂದೆ ಹೆಂಗಾಗತ್ತೆ? ಕುಮಾರಸ್ವಾಮಿ ಬಿಡ್ತಾರ? ಅದೇ ಸರ್, ಅವ್ರು 18 ಜನ ಕರ್ಕೊಂಡು ವಾಪಸ್ ಹೋಯ್ತಾರೆ. ಅದೇ ಸರ್, CM ಸೀಟಿಗೆ ಗುದ್ದಾಟ ಅಷ್ಟೇ, ಹಂಗಾಗತ್ತೆ ಅಲ್ಲಿ. ಆಗಲ್ಲ, ಅದಾಗಲ್ಲ ಅಂತ ಗೊತ್ತಾಗಿ ಇವನ ಸಿದ್ದರಾಮಯ್ಯನವ್ರು ಹೇಳಿದ್ರೆ ಅವರೇ ಕಿತ್ತಾಡ್ತಾರೆ, ನಾವೇ ಕಿತ್ತಾಡ್ಸೋದು ಬೇಡ ಅಂತ. ಅದೇ ಸಿದ್ದರಾಮಯ್ಯನವರು CM ಕುರ್ಚಿಯಿಂದ ಹೇಳಿದ್ರೆ ಸರ್ಕಾರ ಅಸ್ಥಿರಗಳು, ಇದನ್ನೇ ಹೇಳ್ತಾರೆ ಸಿದ್ದರಾಮಯ್ಯನವರು. ಅದೇ ದೇವೇಗೌಡರು ಕುಮಾರಸ್ವಾಮಿ ಸೇರಿ ಅಮಿತ್ ಶಾ ಅವ್ರಿಗೆ ಆರ್ಡರ್ ಐಡಿಯಾ ಕೊಟ್ಟವ್ರೆ. ಅಮಿತ್ ಶಾ ಅವರು ರಾಜ್ಯಪಾಲರ ಮೂಲಕ ಪ್ರಾಸಿಕ್ಯೂಷನ್ ಅನುಮತಿ ಕೊಡಿಸವ್ರೆ. ಈ ಮೂಲಕ ಸರ್ಕಾರವನ್ನು ಅಸ್ಥಿರ ಮಾಡಕ್ಕೆ ಹೊರಟವ್ರೆ ಅಂತ. ಇದು ಮ್ಯಾಟ್ರ್. ಒಂದು ವೇಳೆ ಕೋರ್ಟಲ್ಲಿ ಸಿದ್ದರಾಮಯ್ಯ ವಿರುದ್ಧ ತೀರ್ಪು ಬಂದರೆ ಸರ್ಕಾರ ಅಸ್ಥಿರ ಆಗುತ್ತೆ ಅಂತ. ಕೋರ್ಟಲ್ಲಿ ತೀರ್ಪು ಅನ್ನೋಕ್ಕಿಂತ ಪ್ರಕರಣ ಜೈಲಿಗೆ ಹೋದರೆ ಮಾತ್ರ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ. ಜೈಲಿಗೆ ಹೋಗದ ಹೊರತು ಸಿದ್ದರಾಮಯ್ಯನವ್ರ ರಾಜೀನಾಮೆ ಇಲ್ಲ. ಅದೇ, ಅಲ್ಲಿ ಜಾಮೀನು ಅರ್ಜಿ ರಿಜೆಕ್ಟ್ ಆಗಿ ಸಿದ್ದರಾಮಯ್ಯನವ್ರನ್ನ ಬಂಧಿಸುವಂತ ಸನ್ನಿವೇಶ ನಿರ್ಮಾಣ ಆದರೆ ಸಿದ್ದರಾಮಯ್ಯನವರು ಅರೆಸ್ಟ್ ಆಗೋ ಮುನ್ನ ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಇದು ಕತೆ. ಇವರು ಒಂದಿಷ್ಟು BJP ಆರೋಪ ಮಾಡಿದ್ದಾರೆ ಸರ್. ಏನಂತ? ಇವತ್ತು ಸಿದ್ದರಾಮಯ್ಯ DK ಎಲ್ಲ ಡೆಲ್ಲಿಗೆ ಹೋಗಿರೋ ಭೇಟಿ ಮುಂದಿನ CM ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗಿದ್ದಾರೆ ಅಂತ. ಅವರು ಇಂಟರ್ನಲ್ಲಿ ಖರ್ಗೆ ಅವರು, ಪ್ರಿಯಾಂಕ್ ಖರ್ಗೆ ಅವರು, ಡಾಕ್ಟರ್ G ಪರಮೇಶ್ವರ್, ಕೃಷ್ಣ ಬೈರೇಗೌಡರು. ನನಗೆ ಆಶ್ಚರ್ಯ,
ಆ ಪುಣ್ಯಾತ್ಮ ಡಿ ಕೆ ಶಿವಕುಮಾರ್ ಕಾಸು ಹಾಕ್ಬಿಟ್ಟು KPCC ಅಧ್ಯಕ್ಷರಾಗಿ ಸರ್ಕಾರ ಬರುವಲ್ಲಿ ಪ್ರಮುಖ ಪಾತ್ರ ವಹಿಸವ್ರೆ. ಸಿದ್ದರಾಮಯ್ಯನವರು ಕ್ಯಾಂಪೇನ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ತನು ಮನ ಧನವನ್ನ ದಾರೆ ಎರೆದು ಈ ಸರ್ಕಾರ ಬರ್ಲಿಕ್ಕೆ ಕಾರಣ ಆಗವ್ರೆ. ಆದ್ರೆ ಸಿದ್ದರಾಮಯ್ಯ ಆದ್ಮೇಲೆ ಡಿ ಕೆ ಅವ್ರು CM ಆಗ್ಬೇಕು ಅಂತಾನೆ ಚರ್ಚೆ ಆಗ್ಬೇಕಾಗಿರೋದು ಕಾಂಗ್ರೆಸ್ ಅಲ್ಲಿ. ಆಗ್ಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರಂತೆ, ಪ್ರಿಯಾಂಕ್ ಖರ್ಗೆ ಅಂತೆ, ಡಾಕ್ಟರ್ ಪರಮೇಶ್ವರ್ ಅವರಂತೆ, ಕೃಷ್ಣ ಬೈರೇಗೌಡರಂತೆ, ಸತೀಶ್ ಜಾರಕಿಹೊಳಿ ಅವರು. ಹಾಗಾಗಿ ಓ ಹೌದಾ, ನೀವ್ ಹಂಗಾರೆ ಮಾಡ ಸಿದ್ದರಾಮಯ್ಯನವರೇ ಇರಲಿ. ಇವತ್ತು ಸಿದ್ದರಾಮಯ್ಯನವ್ರ ಪರವಾಗಿ ಗಟ್ಟಿಯಾಗಿ ನಿಂತಿರೋದು ಯಾರು ಗೊತ್ತಾ? ಕನಕಪುರದ ಬಂಡೆ. ಹೋದಲ್ಲಿ ಬಂದ ಎಲ್ಲ ಕಡೆ ಅದೇ ಹೇಳ್ತಾರೆ ಅವರು, ನಾನು ಕನಕಪುರದ ಬಂಡೆ. ಸೊ ಹಾಗಾಗಿ ಒಂಥರ ಮಜಾ ಐತೆ ಪಾಲಿಟಿಕ್ಸ್ ಇದು. ಆದ್ರೆ ಬೆಳವಣಿಗೆ ಒಳ್ಳೇದಲ್ಲ. ಸದ್ಯದ ಸನ್ನಿವೇಶದಲ್ಲಿ CM ಯಾರಾಗಬೇಕು ಅಂದ್ರೆ ಮೆಜಾರಿಟಿ ಇವೆಲ್ಲವೂ ನೋಡಿದಾಗ ಸಿದ್ದರಾಮಯ್ಯನವರು CM ಆಗಿ ಮುಂದುವರಿಬೇಕು. ಇನ್ನೂ CM ಆಗೋಕೆ ಅರ್ಹತೆ ಯೋಗ್ಯತೆ ಕೆಲವೊಂದು ಪ್ರಶ್ನೆ ಕೇಳ್ತೀನಿ. ನೆನ್ನೆ ಯಾರು ಮಾತಾಡ್ತಂಗೆ. ಎಸ್, ಕುಮಾರಸ್ವಾಮಿ ಅವ್ರಿಗೂ ಬೆಸ್ಟ್ CM ಆಗೋಕೆ ಅರ್ಹತೆ ಇದೆ, ಆದರೆ ಸಾಧ್ಯ ಇಲ್ಲ. ನಂಬರ್ ಇಲ್ಲ, ಕೆಪಾಸಿಟಿ ಬೇರೆ, ಅವ್ರಿಗೆ ಅರ್ಹತೆ ಇದಿದೆಯಾ ಅಂತ ಅಷ್ಟೇ. ನಂಬರ್ ಗೇಮ್ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಬೆಸ್ಟ್ CM. ಬಟ್ ಸಿದ್ದರಾಮಯ್ಯನವ್ರ ರೀತಿ ತಾಳ್ಮೆ ವಿಶ್ವಾಸವನ್ನ ಡಿ ಕೆ ಶಿವಕುಮಾರ್ ಈ ಮತ್ತೊಂಥರ ಅವ್ರಿಗೆ ರಾಜಕೀಯವಾಗಿ ಮತ್ತೊಂದು ಗ್ಯಾಪ್ ಅವಕಾಶ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಡಿ ಕೆ ಶಿವಕುಮಾರ್ ಅವರು ಮಾತಿನ ಶೈಲಿಯನ್ನ ದಾಟಿಯನ್ನ ಬದಲಾಯಿಸ್ಕೊಂಡು ಹೋದ್ರೆ ಅವ್ರಿಗೆ ಅವಕಾಶ ಇದೆ. ಈ ಒಂದಷ್ಟು ಬದಲಾವಣೆಗಳಾಗಬೇಕು. ಡಿ ಕೆ ಶಿವಕುಮಾರ್ ಲೈಕ್ SM ಕೃಷ್ಣ ಥರ ರಾಜಕಾರಣಿ ಆದರೆ ಡೆಫಿನೆಟ್ಲಿ ಹ್ಯಾಂಡ್ ಓವರ್ ಮಾಡ್ತಾರೆ ಅವ್ರಿಗೆ. ಬದಲಾವಣೆಗಳಾಗಬೇಕು ಡಿ ಕೆ ಶಿವಕುಮಾರಲ್ಲಿ. ಬಟ್ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಸೇಫ್. ಬಟ್ ಆಶ್ಚರ್ಯ, ಸಿದ್ದರಾಮಯ್ಯನವರು ಗಂಭೀರವಾದ ಆರೋಪ ಮಾಡಿರೋದು. ಕುಮಾರಸ್ವಾಮಿ ಅವರು ದೇವೇಗೌಡರು ಸರ್ಕಾರ ಬೆಳೆಸೋ ಕೊಟ್ಟವ್ರೆ, ಅಮಿತ್ ಶಾ ಅವ್ರ ಜೊತೆ ಮಾತಾಡಿ 6 ತಿಂಗಳು ಬೆಳೆಸಿವಿ ಅಂತ ಹೇಳಿ ಬಂದಿದ್ದಾರೆ ಅಂತ. ಗೊತ್ತಿಲ್ಲ, ತಾವೇನು ಹೇಳ್ತೀರಿ? ಸಿದ್ದರಾಮಯ್ಯನವರ ಸರ್ಕಾರವನ್ನು ಅತಂತ್ರಗೊಳಿಸಲು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವ್ರ ಹತ್ರ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರ ಈ ಆರೋಪವನ್ನು ತಾವು ಒಪ್ತೀರಾ? ಏನು ಹೇಳ್ತೀರಿ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.